ಮಾತೃಭೂಮಿಯಲ್ಲೇ ಈ ರೀತಿ ಹಿಂದೂಗಳು ಯಾತನೆಯನ್ನು ಪಡಬೇಕಾದಂತ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಕೇಳಿದ್ರೆ, ನಾವು ನಮ್ಮ ಇತಿಹಾಸವನ್ನು ಮರೆತ ಕಾರಣಕ್ಕೆ. ಈ ದೇಶದಲ್ಲಿ ಮತ್ತೊಮ್ಮೆ ವಿಭಜನೆಯ ದುರಂತ ನಡಿಬಾರದು ಅಂತಾದ್ರೆ ಆವತ್ತು ನಡೆದಂತ ಪ್ರತಿಯೊಂದು ಘಟನೆಯನ್ನ ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಈ ದೇಶದ ಅಖಂಡತ್ವವನ್ನು ಉಳಿಸಬೇಕಿದ್ರೆ ನಮ್ಮ ಹೊಣೆಗಾರಿಕೆ ಏನು ಅನ್ನೋದನ್ನ ನಮ್ಮ ಸಮಾಜಕ್ಕೆ ಜಾಗೃತ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು. ಇಲ್ಲದೆ ಹೋದರೆ ಆವತ್ತು ಬಲೂಚ್ನಲ್ಲಿ, ಸಿಂಧ್ನಲ್ಲಿ, ಕರಾಚಿಯಲ್ಲಿ ಅನೇಕ ಹಿಂಸಾಚಾರಗಳು ನಡೆಯಿತು. ಇವತ್ತು ನಮ್ಮಲ್ಲಿ ನಾವಿಲ್ಲಿ ಬಂದು ಕೂತಿದ್ದೀವಿ. ರಾಜಧಾನಿಯಲ್ಲಿರುವ ಹಿಂದೂಗಳ ಸಂಖ್ಯೆ ಇಷ್ಟೇ ಅಲ್ಲ, ಎಲ್ಲ ಮನೆಗಳಲ್ಲಿ ಬೆಚ್ಚಗೆ ಮಲಗಿರ್ತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದೀವಿ, ಮನೆ ಮಠ ಕಟ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ಸೆಟಲ್ಮೆಂಟ್ಸ್ಗಳಿವೆ, ನಮ್ದು ಬಿಸ್ನೆಸ್ ಇದೆ, ಕಾರೋಬಾರ್ಗಳಿದೆ. ಆದರೆ 1947ರ ಆಗಸ್ಟ್ ತಿಂಗಳಿಗಿಂತ ಮೊದಲು ಕರಾಚಿ ನಗರದಲ್ಲಿ, ಲಾಹೋರ್ ನಗರದಲ್ಲಿ ಇದ್ದಂತ ಅಷ್ಟು ಹಿಂದೂಗಳ ಕೈಯಲ್ಲಿ ಕೂಡ ಮನೆ ಮಠ ಎಲ್ಲವೂ ಇತ್ತು. ಆದರೆ ಯಾವಾಗ ಅಲ್ಲಿ ಹಿಂದೂ ಸಮಾಜ ದಾಳಿಗೆ ಒಳಗಾಯಿತು, ತನ್ನ ಎಲ್ಲವನ್ನ ಕೂಡ ಅವರು ಕಳ್ಕೊಂಡ್ರು. ಕರಾಚಿಯಲ್ಲಿ ಇವತ್ತಿಗೂ ಹೋಗಿ ನೋಡಿದ್ರೆ ಅಲ್ಲಿ ಹಳೆಯ ಬಿಲ್ಡಿಂಗ್ಸ್ ಗಳಲ್ಲಿ ರಾಮಚಂದ್ ಈ ತರದ ಹೆಸರುಗಳು, ಮುಲ್ತಾನಿ, ಅಡ್ವಾಣಿ, ಈ ತರದ ಸಿಂಧಿ ಹೆಸರುಗಳು ಇವತ್ತಿಗೂ ನೋಡೋದಕ್ಕೆ ಸಾಧ್ಯ ಇದೆ. ಇಡೀ ಕರಾಚಿ ನಗರವನ್ನು ಕಟ್ಟಿದವರು ಅಲ್ಲಿಯ ಹಿಂದಿಗಳು, ಅಲ್ಲಿಯ ಸಿಂಧಿಗಳು. ಆದರೆ ಯಾವುದು ಕೂಡ ಅವರ ಕೈಯಲ್ಲಿ ಉಳಿಯಲಿಲ್ಲ. ಒಂದು ರಾತ್ರಿ ಏಕಾಏಕಿ ದಂಗೆ ನಡೆಯಿತು, ಎಲ್ಲವನ್ನ ಬಿಟ್ಟು ಓಡಿ ಬರುವಂತಹ ಸ್ಥಿತಿ ಅಲ್ಲಿಯ ಹಿಂದೂಗಳಿಗೆ ನಿರ್ಮಾಣ ಆಯಿತು. ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ನಡೆದಂತಹ ಘಟನೆಗಳು ನಮ್ಮಲ್ಲೂ ಕೂಡ ಗಲ್ಲಿ ಗಲ್ಲಿಗಳಲ್ಲಿ ನಡೆಯಬಹುದು. ಇದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಉಪೇಂದ್ರ ಒಂದು ಹೇಳಿಕೆಯನ್ನು ಕೊಟ್ಟರಂತೆ. ಹೊಲೆಯ ಸಮುದಾಯದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟರು. ಅಕ್ಷಮ್ಯ ತಪ್ಪು. ಈ ಸಮಾಜದ ಯಾವುದೇ ಉಪೇಕ್ಷಿತ ಬಂಧುಗಳ ಬಗ್ಗೆ ಯಾರೂ ಕೂಡ ಹಗುರವಾಗಿ ಮಾತನಾಡಕೂಡದು. ಯಾಕಂದ್ರೆ ಅವರು ಈ ಸಮಾಜದ ಭಾಗ ಅವರು. ಆದ್ರೆ ಉಪೇಂದ್ರ ಅವರ ಮೇಲೆ ಇಡೀ ದಲಿತ ಸಂಘಟನೆಗಳು ಇವತ್ತು ನಡೆಸ್ತಾ ಇರುವಂತ ಇಡೀ ಹೋರಾಟ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗಳು, ಪುತಲವನ್ನ ಸುಡ್ತಾ ಇದ್ದಾರೆ, ಅವರ ಪ್ರತಿಕೃತಿಯನ್ನ ದಹನ ಮಾಡ್ತಾ ಇದ್ದಾರೆ. ಆದ್ರೆ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅನ್ನುವಂತ ಒಬ್ಬ ದಲಿತ ಶಾಸಕನ ಮನೆಯನ್ನ ಸುಟ್ಟು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದಿಕ್ಕೆ ಬಂದಂತ ಆ ಎಲ್ಲ ಮತಾಂಧರ ವಿರುದ್ಧ ಯಾವುದಾದ್ರೂ ಒಂದು ದಲಿತ ಸಂಘಟನೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿದ್ದು ನೀವು ಯಾರಾದ್ರೂ ಗಮನಿಸಿದ್ದೀರಾ? ನೀವು ಅಖಂಡ ಶ್ರೀನಿವಾಸ ಮೂರ್ತಿಯ ಮೇಲೆ ನಡೆದಂತ ದಾಳಿ ಅದು ದಲಿತ ಸಮಾಜದ ಮೇಲೆ ನಡೆದಂತ ದಾಳಿ ಅಲ್ವಾ? ಒಬ್ಬ ಜನಪ್ರತಿನಿಧಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನಬದ್ಧವಾದಂತ ಅವಕಾಶವನ್ನು ಬಳಸಿಕೊಂಡು ಒಬ್ಬ ಶಾಸಕ ಆಗಿದ್ದಾನೆ, ಆತನ ಮನೆಯ ಮೇಲೆ ದಾಳಿ ನಡೆಯುತ್ತೆ.